ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಈ ಫ್ರೀಡಮ್ ಟಿ ವಿಯವರು 2021ರಲ್ಲಿ 1ನೇ ತಾರೀಕು 10ನೇ ತಿಂಗಳು 2021ರಲ್ಲಿ ಯಾರೋ ದರ್ಶನ್ ಅವರು ಬೆಳೆದು ಬಿಡ್ತಾರೆ, ಬೆಳೆಬಾರ್ದು ಅಂತಂದು ಹೇಳ್ಬಿಟ್ಟು ಏನೋ ವಾಮಾಚಾರ ಮಾಡಿಸಿದ್ರಂತೆ. ಈಗ ಹೇಳ್ತಾವ್ರೆ ಇಷ್ಟು ವರ್ಷ ಬಿಟ್ಟು ಅದು ಯಾರು ಅಂತ ಹೇಳ್ತಾ ಇಲ್ಲ, ಯಾರೋ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಹೇಳ್ತಾರೆ. ಯಾರೋ ಇವ್ರಿಗೆ ವಾಮಾಚಾರ ಮಾಡಿದವ್ರು ಹೇಳಿದ್ರಂತೆ. ಅವ್ರ ಹೆಸರು ಹೇಳ್ತಾ ಇಲ್ಲ, ಹೇಳ್ದನ್ನ ಹೆಸರು ಹೇಳ್ತಾ ಇಲ್ಲ, ಮಾಡಿಸಿದವನ ಹೆಸರು ಹೇಳ್ತಾ ಇಲ್ಲ. ಬರೀ ಸುಳ್ಳು ಹೇಳಿ ಜನಗಳು ಹೆಂಗೋ ಒಟ್ಟು ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಬರೀ ಕಿತ್ತಾಡ್ಕೊಂಡಿರಬೇಕು, ಯಾವಾಗಲೂ ಕಿತ್ತಾಡ್ಕೊಂಡಿರಬೇಕು. ಈ ಮಾಧ್ಯಮದವರು ಇವ್ರಿಗೆ ತೋರಿಸೋರು, ಈ ಥರ ಸುಳ್ಳು ತೋರಿಸೋರನ್ನ ಇವ್ರು ಹೊಟ್ಟೆಗೆ ಏನು ತಿಂತಾರೋ, ಸಗಣಿ ತಿಂತಾರೋ, ಬೇರೆ ಏನಾರು ತಿಂತಾರೋ ಗೊತ್ತಿಲ್ಲ. ನೋಡಿ, ದಯವಿಟ್ಟು 2 ನಿಮಿಷ ವೀಡಿಯೋ ಬರ್ತದೆ ನೋಡಿ. ಸ್ನೇಹಿತರೆ, ಈ ಫ್ರೀಡಮ್ ಟಿ ವಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಬೆಂಕಿ ಇಡೋ ಕೆಲಸ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರಿಗೆ ಯಾರೋ ಮಾಟ ಮಂತ್ರ ಮಾಡ್ಸೋಕೆ ಹೋಗಿದ್ರಂತೆ. ದರ್ಶನ್ ಅವರು ಬೆಳೆದು ಬಿಡ್ತಾರೆ ಅಂತಂದೇಳಿ. ಯಾಕೆ ದರ್ಶನ್ ಅವರು ಏನು ಮಾಡಿದ್ರು ಅಂತ? ಏನು ಪ್ರಧಾನಮಂತ್ರಿ ಆಗ್ತಿದ್ರಾ, ಇಲ್ಲೇ ಮುಖ್ಯಮಂತ್ರಿ ಆಗ್ತಿದ್ರಾ, ಇಲ್ಲ ಯಾವ್ದಾರ ಹೋಮ್ ಮಿನಿಸ್ಟರ್ ಆಗ್ತಿದ್ರಾ? ಯಾಕ್ರಿ ಸುಳ್ಳು ಹೇಳ್ತೀರ ನೀವೆಲ್ಲ ಫ್ರೀಡಮ್ ಟಿ ವಿಯವರು? ಅಯ್ಯೋ, ನಿಮ್ಮ ಮಕ್ಕ ಮುಚ್ಚ, ನಿಮ್ಮದು ಒಂದು ಭಾಳ ಯಾವ ಒಳ್ಳೆ ಸುದ್ದಿ ತೋರಿಸಿ ಬದುಕ್ರಿ. ಈ ಥರ ಸುಳ್ಳು ಸುದ್ದಿ ತೋರಿಸಿ ಬದುಕಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಯಾಕೆ ಯಾರು ಮಾಟ ಮಂತ್ರ ಮಾಡ್ಸೋಕೆ ಹೋಗಿದ್ದಾರೆ? ಅದು ಅರ್ಧಂಬರ್ಧ ಸುಳ್ಳು, ಪೂರ್ತಿ ಹೇಳಲ್ಲ. ಯಾವಾಗ 2021ರಲ್ಲಿ ನಡೆದಿರೋದಂತೆ. ಯಾರೋ 21 ಜನ ವಾಮಾಚಾರ ಮಾಡೋರು ಬಂದಿದ್ರಂತೆ. ಒಬ್ರಿಗೆ 5 ಲಕ್ಷ ಅಂತೆ, ಇನ್ನು ಮಿಕ್ಕಿದವ್ರಿಗೆಲ್ಲ 1 ಲಕ್ಷ ಅಂತ. ಏನು ವಸಿ ದುಡ್ಡು ಆಗುತ್ತೇನ್ರಿ? 20 ಲಕ್ಷ ದುಡ್ಡು ಖರ್ಚು ಮಾಡಿ ಮಾಡಿಸೋಂತಾರೆ ಯಾರು ಹೇಳ್ರಿ? ತಾಕತ್ತಿದ್ರೆ ಹೆಸರು ನೋಡಿ. ಸ್ನೇಹಿತರೆ, ದರ್ಶನ್ ಏಳಿಗೆ ಆಗದಿರಲೆಂದು ಮಾಟ ಮಂತ್ರ ಮಾಡಿಸಿದಾರಂತ ಈ ಫ್ರೀಡಮ್ ಟಿ ವಿಯವರು ಸುಮ್ಮನೆ ಯಾವಾಗಲೂ ನಡೆದಿರೋದು ಸುಳ್ಳು ಸುದ್ದಿಗಳನ್ನು ಹಬ್ಬರಿಸ್ತಾ ಇದ್ದಾರೆ. ಗ್ರಹಗತಿ ಕೆಟ್ಟ ಸಂದರ್ಭದಲ್ಲಿ ವರಹ ವಾಮಾಚಾರ ಮಾಡಿಸಿದಾರಂತ ಈ ಫ್ರೀಡಮ್ ಟಿ ವಿ ನಿಗೂಢ ಸ್ಥಳದಲ್ಲಿ ಹಂದಿ ತಲೆ ಕತ್ತರಿಸಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು 1/10/2021ರಲ್ಲಿ ನಡೆದಿದೆಯಂತೆ. ಇದು ನಂಬೋದಾ? ಚಾಮರಾಜನಗರದಿಂದ 21 ಮಂತ್ರಿಕರನ್ನು ಕರೆಸಿ ವಾಮಾಚಾರ ಮಾಡಿಸಿದ್ದಾರೆ ನೋಡಿ. ಎಂತ ಸುಳ್ಳು ಹೇಳ್ತಾ ಇದ್ದಾರೆ. ಇದು ಸುಳ್ಳು ಸುದ್ದಿ. ಒಬ್ಬರಿಗೆ 5 ಲಕ್ಷ, ಆಮೇಲೆ ಮಿಕ್ಕಿದವ್ರಿಗೆ 1,11,111 ರೂಪಾಯಿ. ತುರುವಳ್ಳಿ ಅರಣ್ಯದಲ್ಲಿ ಓಂ ಭೀಮ್ ಪಟ್ಟು. ಈ ರೀತಿ ಈ ಫ್ರೀಡಮ್ ಟಿ ವಿಯವರಿಗೆ ಪ್ರಭಾವಿ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಮಾಟ. ಅದು ಯಾರು ಮಾಡಿಸೋರೋ ಗೊತ್ತಿಲ್ಲ. ಹೆಸರು ಹೇಳಲು ಇಷ್ಟಪಡದ ಜ್ಯೋತಿಷಿಯಿಂದ ಫ್ರೀಡಮ್ ಟಿ ವಿಗೆ ವಾಮಾಚಾರ. ಇವ್ರು ಹೇಳಿದ್ರಂತೆ, ಇವರು ಮಾಹಿತಿ ಕೊಟ್ಟವ್ರಂತೆ. ಎಂಥ ಬೇಬರ್ಸ್ಗಳಿದ್ದಾರೆ, ಸುಳ್ಳು ಎಬ್ಬಿಸ್ಕೊಂಡು ಒಂದು ಬೆಂಕಿ ಇಡೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈ ಕಚಡ ನನ್ನ ಮಕ್ಕಳು ಇವರೆಲ್ಲ. ನೋಡಿ, ಮೇನ್ ಇರ್ತಾರಲ್ಲ ಅವ್ರಿಗೆ 5 ಲಕ್ಷ, 5,05,000 ಮೇನ್ ಪೂಜಾರಿಗಳಿಗೆ. ಆಮೇಲೆ ನೆಕ್ಸ್ಟ್ ಇನ್ನೂ 20 ಜನಕ್ಕೆ 1,11,000 ಅಂತೆ. ಇಷ್ಟು ವಶಿ ದುಡ್ಡಾಗುತ್ತೆ ಏನ್ರಿ ಇವ್ರ ಮಕ ಮುಚ್ಚ? ಅದು 1ನೇ ತಾರೀಕು 10ನೇ ತಿಂಗಳು 21 ಅಂದರೆ 5 ವರ್ಷ ಆಯಿತು. ಈಗ ಹೇಳ್ತಾರಲ್ಲ ಇವರು, ಈ ಎಲ್ಲ ಸುಳ್ಳು ಸುದ್ದಿಗಳು ಇವೆಲ್ಲ ಸತ್ಯ ಆಗಿದ್ರೆ ಆವಾಗಲೇ ಬೈಲಿ ಬರಬೇಕು. ಅಲ್ಲ ರೀ, ದರ್ಶನ್ ಏಳಿಗೆ. ದರ್ಶನ್ ಯಾರು? ಒಬ್ಬ ಚಿತ್ರನಟ. ಏನು ಪ್ರಧಾನಮಂತ್ರಿ ಆಗ್ತಿದ್ನಾ? ಈ ಥರ ಮಾಡಿಸಿದ್ರೆ ಏಳಿಗೆ ಆಗ್ಬಿಟ್ಟಿದ್ರು ಭಯಂಕರ. ಏನು ಮುಖ್ಯಮಂತ್ರಿ ಆಗ್ತಿದ್ರ ಅವರು? ಪ್ರಧಾನಮಂತ್ರಿ ಆಗ್ತಿದ್ರಾ? ಏನು ದೊಡ್ಡ ಏನೋ ರಾಷ್ಟ್ರಪತಿ ಆಗ್ತಿದ್ರಾ? ಯಾಕ್ರಿ ಸುಳ್ಳು ಹೇಳಿ ಜನಗಳಿಗೆ ಬೆಂಕಿ ಇಡೋ ಕೆಲಸ ಮಾಡ್ತೀರಿ? ಹೆಂಗೋ ಕರ್ನಾಟಕ ಒಟ್ಟು ನೆಮ್ಮದಿನೇ ಇಲ್ಲಪ್ಪ. ಕರ್ನಾಟಕದಲ್ಲಿ ನೆಮ್ಮದಿನೇ ಇರಬಾರ್ದು ಅಂತ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾವೆ ಇವು ಕೊಪ್ಪಿ ಮುಂಡತಾವ ಚಾನಲ್ ಅವು. ಅಯ್ಯೋ, ಈಗ ಹೊಟ್ಟೆಗೆ ಅನ್ನ ತಿಂತೀರೋ ನೀವೆಲ್ಲ ಸಗಣಿ ತಿಂತೀರಪ್ಪ. ಯಾಕ್ರೆ ಸುದ್ದಿ ಈ ಥರ ಹಬ್ಬಿಸ್ತೀರಾ? ಯಾಕ್ರ ಸುಳ್ಳು ಹೇಳ್ತೀರಾ? TRPಗೋಸ್ಕರ ಬೇರೆ ಕಡೆ ಹೋಗ್ರೋ, ಊರುಗಳಲ್ಲೆಲ್ಲ ಬೇಕಾದಷ್ಟು ಸಮಸ್ಯೆಗಳಿವೆ, ತೋರಿಸ್ರೋ ಅವೆಲ್ಲ. ಯಾಕ್ರೋ ಅವೆಲ್ಲ ಹೇಳ್ತೀರಾ? ಯಾರೋ ದರ್ಶನ್ನು ನಿಮ್ಮ ಥರ ಮನುಷ್ಯರು, ಸಿನಿಮಾ ಹೀರೋ, ಕಲಾವಿದರು ಅಷ್ಟೇ. ಇದು ಶುದ್ಧ ಸುಳ್ಳು. TRPಗೋಸ್ಕರ ಮಾಡಿರ್ತಕ್ಕಂಥ ನ್ಯೂಸ್ ಇದು. ಯಾವುದೇ ಕಾರಣಕ್ಕಿದು ಸತ್ಯ ಅಲ್ಲ. ನಿಜವಾಗ್ಲೂ ಆಗಿದ್ದರೆ ಅವ್ರ ಹೆಸರು ಹೇಳಬೇಕು. ಸುಮ್ಮನೆ ಜನಗಳಿಗೆ ತಲೆ ಉಳಬಿಟ್ಟು ಜನಗಳನ್ನ ಈ ಥರ ಗೊಂದಲಕ್ಕೀಡು ಮಾಡಬಾರ್ದು. ನೀವು ನಿಜವಾಗ್ಲೂ ನಮ್ಮ ಜನಗಳಿಗೆ ಸತ್ಯ ತಿಳಿಸ್ಬೇಕಪ್ಪ ಅಂದರೆ ನೀವು ಅವ್ರ ಹೆಸರು ಹೇಳಬೇಕಾಗಿತ್ತು. ಏನು ಹೆಸರು ಹೇಳಿಲ್ಲ, ಏನು ಹೇಳಿಲ್ಲ. ಈ ಥರ ನಿಮ್ಮ TRPಗೋಸ್ಕರ ಸುಳ್ಳು ಜನಗಳಿಗೆ ಇಲ್ಲಿ ಈಗ ಪಾಪ ಅವರು ಏನೋ ಬೇಲಿಗೆ ಓಡಾಡ್ತಾ ಇದ್ದಾರೆ. ಅದನ್ನು ಹಾಳು ಮಾಡೋಕ್ಕೆ ಜನಗಳು ಇವತ್ತು ಮತ್ತೆ ತಿರ್ಗಾ ಇಲ್ಲದ್ದೆಲ್ಲ ಸಲ್ಲದ್ದೆಲ್ಲ ಮಾತಾಡೋಕ್ಕೆ ನೀವು ಈ ಥರ ಸುಳ್ಳು ಸುದ್ದಿ ಹಬ್ಬಿಸಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಅವ್ರು ಮಾಡಿದ ತಪ್ಪಿಗೆ ಅಂದರೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅವರು ಮಾಡಿದ್ದು ಇವತ್ತು ಏನು ಮಾಡಿದಾರಲ್ಲ ಅದಕ್ಕೆ ಅವ್ರು ಶಿಕ್ಷೆ ಅನುಭವಿಸ್ಲೇಬೇಕು, ಅನುಭವಿಸ್ತಾರೆ. ಇಲ್ಲಿ ಯಾರು ಏನು ಅವ್ರನ್ನ ಹೋಗಿ ಈ ಥರ ಮಾಡಿ ಅಂತ ಹೇಳಿರಲಿಲ್ಲ, ಗೊತ್ತಾಯ್ತಾ? ಚಿತ್ರದುರ್ಗದಿಂದ ಬರೋಕ್ಕೆ ಹೇಳಿದ್ದು ಯಾರು? ದರ್ಶನ್ ಅವ್ರು ಕರೆಸಿದ್ದು, ಗೊತ್ತಾಯ್ತಾ? ಎಲ್ಲರೂ ಜೊತೆಗಿರೋರೆಲ್ಲ ಹೇಳಿದ್ದಾರೆ. ಅವರೆಲ್ಲ ಇವತ್ತೇನು ಇದಾರಲ್ಲ ಜೊತೆಗೆ, ಸುಮಾರು ಒಂದು 7-8 ಜನ ಜೈಲಲ್ಲಿ, ಅವರೆಲ್ಲ ಕೋರ್ಟಲ್ಲಿ ಸಾಕ್ಷಿ ಹೇಳಿರೋದಕ್ಕೆ ಅವ್ರನ್ನ ಇವತ್ತು ಅಲ್ಲಿ ಅಪರಾಧಿ ಅನ್ನಂಗೆ, ಆರೋಪಿ ಅನ್ನಂಗೆ ಮಾಡಿದ್ದಾರೆ. ಇವತ್ತು ಶಿಕ್ಷೆ ಅನುಭವಿಸಂಗೆ ಮಾಡಿದ್ದಾರೆ. ನೀವೆಲ್ಲ ನೋಡಿ,
ಆ ಥರ ಒಬ್ಬರು ಬೆಳೆಯೋದಕ್ಕೆ ಹಿಂಗಾಗ್ಬಿಡ್ತತಿ ಹಂಗಾಗ್ಬಿಡ್ತತಿ ಈ ಥರ ವಾಮಾಚಾರ ಮಾಡಂಗಿದ್ರೆ ಯಾಕ್ರೋ ಈ ಥರ ಎಲ್ಲ ಸುಳ್ಳು ಹೇಳ್ತೀರಾ ಜನಗಳಿಗೆ? ನೋಡ್ರೋ ತಿಳ್ಕೊಳ್ರಿ, ಇವರು ಬಂದು ಸುಮಾರು 25-30 ವರ್ಷ ಆಗ್ತಾ ಬಂತು ದರ್ಶನ್ ಅವರು ಈ ನಮ್ಮ ಕನ್ನಡ ಸಿನಿಮಾಕ್ಕೆ. ಈ ಶೆಟ್ರ್ ಎಷ್ಟು ವರ್ಷ ಆಯ್ತು ಬಂದು? ಶೆಟ್ರು ಬಂದು ಒಂದು 7-8 ವರ್ಷ ಆಯಿತು. ಬರೀ 2 ಸಿನಿಮಾಕ್ಕೆ ಇಷ್ಟೊಂದು ಅವ್ರು ಬೆಳೆ ಬಿಡ್ತಾರೆ ಅಂದ್ಬಿಟ್ಟು ಯಾರು ಮಾಡಿಸ್ಬೋದಿತ್ತಲ್ಲ? ಅವ್ರು ಬೆಳೆದಿದ್ದಾರೆ, ಅವರು ಬೆಳೆದು ಬಿಡ್ತಾರಂತ ಇಷ್ಟೊಂದು ಮಾಡ್ಬೋದಿತ್ತಲ್ವಾ? ಸುದೀಪ್ ಅವ್ರು ಬೆಳೀತಾ ಇದ್ದಾರೆ, ಅವರು ಬೆಳೆದು ಬಿಡ್ತಾರೆ ಅಂದ್ಬಿಟ್ಟಿದ್ನೆಲ್ಲ ವಾಮಾಚಾರ ಮಾಡಿಸ್ಬೋದಿತ್ತಲ್ಲ? ಯಾಕ್ರ ಸುಳ್ಳು ಹೇಳ್ತೀರಾ? ಕನ್ನಡಿಗರಿಗೆ ತಂದಿಡ್ತಾ ಇದ್ದೀರಲ್ಲೋ, ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದೀರಲ್ಲೋ. ಅನ್ನ ತಿನ್ನೋ ಬಾಯಲ್ಲಿ ಮಣ್ಣು ತಿನ್ನೋ ಸುಳ್ಳು, ಅನ್ನ ತಿನ್ನೋ ಬಾಯಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಸುದ್ದಿ ಕೊಡಿ, ಒಳ್ಳೆ ವಿಚಾರ ತಿಳಿಸಿ ಜನಗಳಿಗೆ. ಇಂಥ ಸುಳ್ಳು ವಿಚಾರಗಳನ್ನು ತಿಳಿಸ್ಬೇಡಿ ಅಂತಂದೇಳಿ ಈ ಫ್ರೀಡಮ್ TV ಅವರಿಗೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಸತ್ಯ ಆಗಿದ್ದರೆ ಅವ್ರು ಮಾಡಿಸಿರೋರ ಹೆಸರು, ಅವ್ರು ಮಾಡಿರೋರ ಹೆಸರು ನಿಮಗೆ ಹೇಳಿ, ಅವಾಗ ನಾವು ಒಪ್ಕೊಂತೀನಿ. ನೀವು ಸತ್ಯ ಹೇಳೋವರೆಗೂ ಈ ವಿಡಿಯೋ ಡಿಲೀಟ್ ಮಾಡಲ್ಲ, ಹಂಗೆ ಇರುತ್ತೆ. ನಮಸ್ಕಾರ.